ಇವತ್ತು ಫೈನಲ್ ಡೇ ಆಗಿ ಮೂರನೇ ದಿನದ ಪಂದ್ಯಾಟಗಳು ಕೆಲವೇ ಪಂದ್ಯಾಟಗಳು ನಡೀಲಿಕ್ಕಿದೆ. ಬಹಳಷ್ಟು ಅನುಭವಿ ತಂಡಗಳೆಲ್ಲ ಇವಾಗ ಕ್ವಾರ್ಟರ್ ಫೈನಲ್ ಪ್ರವೇಶವನ್ನು ಕಂಡಿರ್ತಕ್ಕಂಥ ತಂಡಗಳು ಕೂಡ ಇದೆ. ಇವತ್ತು ಒಂದು ತಂಡ ಎರಡು ತಂಡ ಕೂಡ ಕ್ವಾರ್ಟರ್ ಫೈನಲ್ಗೆ ಪ್ರವೇಶವನ್ನು ಕೂಡ ಕಂಡುಕೊಳ್ತದೆ. ಈ ಹಂತದಲ್ಲಿ ಇವಾಗ ಆರಂಭಿಕ ಇನ್ನಿಂಗ್ಸಿನ ಪ್ರಥಮ ಎಸೆತಕ್ಕಾಗಿ ರಹಮತ್ ಹೂಡೆ ಬಹಳಷ್ಟು ಅನುಭವಿ ಕ್ರಿಕೆಟ್ ಪಟು ಕೂಡ. ಇವಾಗ ಮತ್ತೆ ಬಹಳಷ್ಟು ಸುಂದರ ಶೈಲಿ ಹೊಡೆತವನ್ನು ದಾಖಲಿಸಿದ್ರು ಕೂಡ ನವಾಜ್ ಅಷ್ಟೇ ಉತ್ತಮವಾಗಿರ್ತಕ್ಕಂಥ ಒಂದು ಚೇತರಕ್ಷಣೆ ಕೂಡ ಬರ್ತಾ ಇದೆ. ಬೌಂಡ್ರನ್ನು ಉಳಿಸಿದಂತ ಅನುಭವಿ ಚೇತರಕ್ಷಕ ಇವಾಗ ಕೇವಲ ಒಂದು ಓಟದ ಸೇರ್ಪಡೆಯೊಂದಿಗೆ ಖಾತೆ ಆರಂಭ. ವೈಯಕ್ತಿಕವಾಗಿ ನವಾಜ್ ಅವರ ಖಾತೆ ಕೂಡ ಆರಂಭವನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ ಇವಾಗ 1. ಕೇವಲ ಒಂದು ಓಟದ ಸೇರ್ಪಡೆಯೊಂದಿಗೆ ಖಾತೆ ಕೂಡ ಆರಂಭವನ್ನು ಕಾಣ್ತಾ ಇದೆ. ಲೆಫ್ಟಿ ನವಾಜ್ ತಮ್ಮ ತಂಡಕ್ಕೆ ಆರಂಭವನ್ನು ಕಂಡುಕೊಳ್ಳುವುದರ ಮುಖಾಂತರವಾಗಿ ತಂಡದ ಖಾತೆ ಕೂಡ ಆರಂಭವನ್ನು ಕಾಣ್ತಾ ಇದೆ. ಮತ್ತೆ ರಹಮತ್ ಇವಾಗ ಷಟ್ಕ ನಿಯಮದ ಉಲ್ಲಂಘನೆಯನ್ನು ಕಂಡುಕೊಳ್ತಾ ಇದ್ದಾರೆ. ಉತ್ತರಿ ಆಘಾತ. ಇನಾಯತ್ ಉದರ ಆಘಾತವನ್ನು ಕಂಡುಕೊಳ್ತಾ ಇದೆ. ಎದುರಿಸಿದ ಪ್ರಥಮ ಎಸೆತದಲ್ಲಿ ಸಿಕ್ಸರ್ ಅನ್ನು ದಾಖಲಿಸುವ ಮುಖಾಂತರವಾಗಿ HM ಫ್ರೆಂಡ್ಸಿನ ಆರಂಭಿಕ ಆಟಗಾರ ಇವಾಗ ಇನಾಯತ್ ಕೈ ಕೊಡ್ತಾ ಇದ್ದಾರೆ. ಆರಂಭಿಕ ಹುದ್ದರಿ ಕೂಡ ಅವರ ತೆರವಾದ ಸ್ಥಾನ ತಮ್ಮ ಇನ್ನರ್ ಹೊಸ ಆಟಗಾರ ಶಾಕೀರ್ ಮಾವಿನಕಟ್ಟೆ. ತಟ್ಟಿ ಮುಟ್ಟ ಓಡುವ ಪ್ರಯತ್ನ. ಶಾಕೀರ್ ಖಾತೆ ಆರಂಭ. ತಂಡದ ಗಳಿಕೆ ಒಂದು ಓಟದ ಸೇರ್ಪಡೆ. ಮತ್ತೆ ರಹಮತ್ ಬಹಳಷ್ಟು ಎಸೆತಗಾರಿಕೆಯಲ್ಲಿ ತಿರುವನ್ನು ನೀಡ್ತಾ ಇದ್ದಾರೆ. ಕೇವಲ ಒಂದು ಓಟದ ಸೇರ್ಪಡೆ. ಮುಂದಿನ ಪಂದ್ಯಾಟ ಆಡ್ಲಿಕ್ಕೆ ಇರತಕ್ಕಂಥ ತಂಡ ಫಾಲ್ಕನ್ ಕಣ್ಣುಕೆರೆ ತೆಕ್ಕಟ್ಟೆ. ಆದಷ್ಟು ಬೇಗ ಫೋಟೋ ಶೂಟ್ಗಾಗಿ ತಮ್ಮ ವಿರುವಿಕೆಯನ್ನ ತೋರ್ಪಡಿಸಬೇಕು. ಇಲ್ಲಿ ಪ್ರಮುಖ ವೇದಿಕೆ ಮುಂಭಾಗಕ್ಕೆ ಬರಬೇಕು. ಸಂಸ್ಥೆಯ ಅಧ್ಯಕ್ಷರು ಕಾಯ್ತಾ ಇದ್ದಾರೆ. ಫಾಲ್ಕನ್ ಕಣ್ಣುಕೆರೆ ತಂಡದ 10 ಆಟಗಾರರು ಆದಷ್ಟು ಬೇಗ ಪ್ರಮುಖ ವೇದಿಕೆ ಮುಂಭಾಗಕ್ಕೆ ತಮ್ಮನ್ನ ಆಹ್ವಾನಿಸ್ತಾ ಇದ್ದೇವೆ.
ಮತ್ತೆ ರಹಮತ್ ಲೇವಾರ್ಶಿಪ್ ಹೊಡೆತಕ್ಕೆ ಪ್ರಯತ್ನ ರನ್ಔಟ್ ಆಗೋ ಸಾಧ್ಯತೆ. ಇವಾಗ ರನ್ಔಟ್ಗೆ ಮನವಿಯ ಹಂತದಲ್ಲಿ ಇವಾಗ ಕ್ಲೀನ್ ರನ್ಔಟ್ ಎಂಬ ಸೂಚನೆ ಬರ್ತಾ ಇದೆ. ಇವಾಗ ನವಾಜ್ ಉದ್ದಾರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಆರಂಭಿಕ ಹಂತದಲ್ಲಿ ಎರಡನೇ ಉದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಎರಡು ಅನುಭವಿ ಆಟಗಾರರು ಈಗ ಅವಾಗ HF ಫ್ರೆಂಡ್ಸ್ ಕೈ ಕೊಡ್ತಾ ಇದ್ದಾರೆ. ಆರಂಭಿಕ ಹಂತದಲ್ಲಿ ಇನಾಯತ್ 6 ಅನ್ನು ದಾಖಲಿಸುವ ಮುಖಾಂತರವಾಗಿ ಉದ್ದರಿ ಕಳ್ಕೊಂಡ್ರು. ಆ ಬಳಿಕ ಒಂಟಿ ಓಟ ಕದಿಯುವ ಪ್ರಯತ್ನದೊಂದಿಗೆ ಶಾಕೀರ್ ಹಾಗೂ ಲೆಫ್ಟಿ ನವಾಜ್ ಕೊಂಚ ಮಟ್ಟಿನ ಎಚ್ಚರಿಕೆಯನ್ನು ಕಂಡುಕೊಳ್ತಾ ಇಲ್ಲ. ಈ ಹಂತದಲ್ಲಿ ಇವಾಗ ನವಾಜ್ ಕ್ಲೀನ್ ರನ್ಔಟ್ ಆಗುವುದರ ಮುಖಾಂತರವಾಗಿ HM ಫ್ರೆಂಡ್ಸಿನ ಎರಡನೇ ಉದ್ದರಿ ಕೂಡ ಆಘಾತವನ್ನು ಕಂಡುಕೊಳ್ತಾ ಇದೆ. ಎದುರಲ್ಲಿ ತಂಡವಾಗಿರ್ತಕ್ಕಂಥ ಯುನೈಟೆಡ್ ಹೊನ್ನಾಳ ಬಹಳಷ್ಟು ಅನುಭವಿ ಚಿತ್ರರಕ್ಷಕರನ್ನು ಹೊಂದಿರತಕ್ಕಂಥ ತಂಡ. ರಹಮತ್ ಅವರ ನೇತೃತ್ವದಲ್ಲಿ ಬಹಳಷ್ಟು ಉತ್ತಮ ರೀತಿಯ ತಂಡವನ್ನು ಉಳಿಸಿಕೊಂಡು ಬಂದಿರತಕ್ಕಂಥ ಈ ಒಂದು ತಂಡ ಕಿರಿಯ ಆಟಗಾರರು ಒಳಗೊಂಡಿರತಕ್ಕಂಥ ಒಂದು ತಂಡ ಕೂಡ ಅಂತ ಕಾಣುತ್ತೆ. ಯುವಕರ ಪಡೆಯನ್ನು ಹೊಂದಿರತಕ್ಕಂಥ ಯುನೈಟೆಡ್ ಹೊನ್ನಾಳ ಇವಾಗ HM ಫ್ರೆಂಡ್ಸ್ ಅನ್ನು ಎದುರಿಸ್ತಾ ಇದೆ. ಅವರ ತೆರವಾದ ಸ್ಥಾನವನ್ನು ತುಂಬಲು ಇನ್ನೊಬ್ಬ ಹೊಸ ಆಟಗಾರ ಮತ್ತೋರ್ವ ಸ್ಪೆಷಲಿಸ್ಟ್ 30 yards 40 yardsನ ಅನುಭವಿ ಕ್ರಿಕೆಟಿಗ ಕಾಸಿಂ ಮಾವಿನಕಟ್ಟೆ ಇವಾಗ ನಾನ್ ಸ್ಟ್ರೈಕರ್ ಹ್ಯಾಂಡಿನಲ್ಲಿ ಪೋಲ್ಟಾಸ್ ಆಗಿ ಬಂದಿರತಕ್ಕಂಥ ಚೆಂಡು ಇವಾಗ ಚೇತರಕ್ಷಣವೇ ವೈಫಲ್ಯವನ್ನು ಕಂಡುಕೊಳ್ಳೋದ್ರ ಮುಖಾಂತರವಾಗಿ ಆರಂಭಿಕ ಎಸೆತದಲ್ಲಿ ಮತ್ತೆ ಶಾಕೀರ್ ಬೌಂಡ್ರಿನ ದಾಖಲಿಸಿದರು. HM ಫ್ರೆಂಡ್ಸಿನ ಪ್ರಥಮ ಬೌಂಡ್ರಿ ಇವಾಗ ಶಾಕೀರ್ ಅವರ ದಾಳಿಯ ಮುಖಾಂತರವಾಗಿ ಬರ್ತಾ ಇದೆ. ಇವಾಗ ತಂಡದ ಗಳಿಕೆಗೆ 4 ಓಟದ ಸೇರ್ಪಡೆ ಕೂಡ ಆಗ್ತಾ ಇದೆ. ತಂಡದ ಒಟ್ಟು ಗಳಿಕೆ 7 ರತ್ತ ಸಾಗ್ತಾ ಇದೆ. ಆರಂಭಿಕ ಓವರ್ನಲ್ಲಿ ಕೇವಲ 3 ಓಟವನ್ನು ನೀಡಿರತಕ್ಕಂಥ ರಹಮತ್ ಬಹಳಷ್ಟು ಉತ್ತಮ ರೀತಿಯ ದಾಳಿಯನ್ನು ದಾಖಲಿಸಿದ್ರು. ಮತ್ತೆ ಲಿವರ್ಶಿಪ್ ಹೊಡೆತಕ್ಕೆ ಪ್ರಯತ್ನ ಬಹಳಷ್ಟು ಉತ್ತಮ ರೀತಿಯ ಹೊಡೆತ 1 ಬಾಲ್ಸ್ ಬೌಂಡ್ರಿ ಆಗೋ ಸಾಧ್ಯತೆ ಕೂಡ ಇತ್ತು. ಬಹಳಷ್ಟು ಉತ್ತಮ ಒಂದು ಕ್ಷೇತ್ರರಕ್ಷಣೆ ಯುವ ಪಡೆ ಮಾಡ್ತಾ ಇದೆ. ಇಮ್ರಾಸ್ ಬಹಳಷ್ಟು ಉತ್ತಮ ರೀತಿಯ ಎಸೆತಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಸ್ಲೋ ಡೆಲಿವರಿ ಎಸೆತ 1 ಓಟದ ಸೇರ್ಪಡೆ ಕಾಸಿಂ ರವರ ಖಾತೆಗೆ 1 ಓಟದ ಸೇರ್ಪಡೆಯೊಂದಿಗೆ ತಂಡದ ಗಳಿಕೆ 8-9. ಶಾರ್ಟ್ ಆಗಿ ಬಂದಿರತಕ್ಕಂಥ ಚೆಂಡು ಇವಾಗ ಕ್ಯಾಚ್ ಆಗುವ ಸಾಧ್ಯತೆ ಮತ್ತೆ ಉದ್ದರಿ ಕಳ್ಕೊಳ್ತಾ ಇದೆ. ಶಾಕೀರ್ ಉದ್ದರಿ ಆಘಾತ. HM ಫ್ರೆಂಡ್ಸ್ ಮಾವಿನಕಟ್ಟೆಯ 3ನೇ ಉದ್ದರಿ ಪತನ. ಬಹಳಷ್ಟು ಅನುಭವಿ ಆಟಗಾರರೆಲ್ಲರೂ ಇವಾಗ ಕೈ ಕೊಡ್ತಾ ಇದ್ದಾರೆ. ಒಂದೆಡೆ ನವಾಜ್, ಇನ್ನೊಂದೆಡೆ ಇನಾಯತ್, ಮತ್ತೊಂದೆಡೆ ಶಾಕೀರ್ ಉದ್ದರಿಯನ್ನು ಕಳ್ಕೊಂಡಿರ್ತಕ್ಕಂಥ ಆಟಗಾರರು. ಅವರ ತೆರವಾದ ಸ್ಥಾನವನ್ನು ತುಂಬಲು ಇನ್ನೊಬ್ಬ ಹೊಸ ಆಟಗಾರ ಲಾಸ್ಟ್ 2 ಬ್ಯಾಟ್ಸ್ಮನ್ ನೇಮ್ ಮತ್ತೊಂದು ಹುದ್ದರಿ ಕೂಡ ಕಡ್ಕೊಳ್ತಾ ಇದೆ. ಬಂದ ದಾರಿಗೆ ಸುಂಕವಿಲ್ಲ. ಮತ್ತೆ ಎಡವಟ್ಟು 4ನೆಯ ಹುದ್ದರಿ ಆಘಾತವನ್ನು ಕೂಡ ಕಂಡುಕೊಳ್ತಾ ಇದೆ. ಫಾಲ್ಕನ್ ಕಣ್ಣು ಕೆರೆ ತೆಕ್ಕಟ್ಟೆಯ ಆಟಗಾರರು ಆದಷ್ಟು ಬೇಗ ಫಟಾ ಶೂಟಿಗಾಗಿ ಬರಬೇಕು. ನಮ್ಮೊಂದಿಗೆ ಸಹಕರಿಸಿ ಆದಷ್ಟು ಬೇಗ. ಇವಾಗ ಮತ್ತೊರು ಹೊಸ ಆಟಗಾರ ಅಶೂರ್ ಮಾವಿನಕಟ್ಟೆ ಬಹಳಷ್ಟು ವೇಗದ ಎಸೆತಗಾರ ಕೂಡ. ಮಾವಿನಕಟ್ಟೆ ಪರಿಸರದ ಮತ್ತೊರ್ವ ಶ್ರೇಷ್ಠ ಮಟ್ಟದ ಕ್ರಿಕೆಟಿಗ ಇವತ್ತು HM ಅನ್ನು ಉಳಿಸಬೇಕಾಗಿದೆ.
ಓವರ್ ಮುಕ್ತಾಯ. ಆರಂಭಿಕ ಇನ್ನಿಂಗ್ಸಿನ 2 ಓವರ್ ಮುಕ್ತಾಯ. HM ಫ್ರೆಂಡ್ಸ್ ತಂಡದ ಒಟ್ಟು ಗಳಿಕೆ 10 ಓಟ. ಅಮೂಲ್ಯವಾಗಿರತಕ್ಕಂಥ 4 ಹುದ್ದರಿಯನ್ನು ಕಳ್ಕೊಳ್ತಾ ಇದೆ. HM ಫ್ರೆಂಡ್ಸ್ ಭರವಸೆ ಆಟಗಾರರು ಕೂಡ ಅಂಕಣದಲ್ಲಿ ಇದ್ದಾರೆ. ಕಾಸಿಂ ಇವಾಗ ತಂಡದ ಜವಾಬ್ದಾರಿಯನ್ನು ಹೊತ್ತು ಆಡಲೇಬೇಕಾಗಿದೆ. ಇನ್ನೂ ಕೂಡ 24 ಚೆಂಡುಗಳ ಆಟ ಬಾಕಿ ಕೂಡ ಇದೆ. 24 ಚೆಂಡುಗಳಲ್ಲಿ 30-40 ಓಟವನ್ನು ದಾಖಲಿಸಿದ್ರು ಕೂಡ ಕೊಂಚ ಮಟ್ಟಿನ ಪೈಪೋಟಿಯ ಮೊತ್ತವನ್ನು ಮಾಡಲಿಕ್ಕೆ ಅವಕಾಶ ಇರ್ತದೆ. ಆ ನಿಟ್ಟಿನಲ್ಲಿ ಇವಾಗ ಅಶೂರ್ ಹಾಗೂ ಕಾಸಿಂ ತಂಡದ ಹೊಣೆಯನ್ನು ಹೊರಲೇಬೇಕಾಗಿದೆ. ಎಸೆತಗಾರಿಕೆಯಲ್ಲಿ ಮತ್ತೆ ಅಕ್ರಮ್ ತೀರ್ಮಾನಕಾರರಾಗಿರ್ತಕ್ಕಂಥ ಅನಿಲ್ ರವರ ಅನುಮತಿಯ ಮೇರೆಗೆ ಇವಾಗ ಬೌಂಡ್ರಿಯನ್ನು ದಾಖಲಿಸಿದ್ರು. ಕಟ್ ಆಗ್ತಾ ಇದೆ ಚೆಂಡು. 4 ಓಟದ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ ಇವಾಗ 14. ಇದೇ ರೀತಿಯ ಓವರ್ ಅಂತಕ್ಕೆ 2-3 ಬೌಂಡ್ರಿಗಳು ಬರಲೇಬೇಕಾಗಿದೆ HM ಫ್ರೆಂಡ್ಸಿಗೆ. ಇವಾಗ ಮತ್ತೆ ಮತ್ತೆ ಎಸೆತಗಾರಿಕೆಯಲ್ಲಿ ಅಕ್ರಮ್ ಡಾಟ್ ಆಫ್ ಡೆಲಿವರಿ ಚುಕ್ಕಿಯ ಎಸೆತ. 2 ತಂಡಗಳಿಗೆ ಒಂದೊಂದು ಬಾರಿ ರಿವ್ಯೂವನ್ನು ಕೇಳುವಂಥ ಅವಕಾಶ ಕೂಡ ಜಾಮಿಯಾ ಟ್ರೋಫಿ ಮಾಡ್ತಾ ಇದೆ. ಅದನ್ನು ಕೂಡ ತಂಡದ ನಾಯಕರು ಗಮನಿಸಬೇಕಾಗಿರ್ತಕ್ಕಂಥ ಸಂದರ್ಭ ಆಗಿದೆ. ಈ ಬಾರಿ ಮತ್ತೆ ಲೋಗೋಲಿ ಭಾಗದಲ್ಲಿ ಕಾಸಿಂ ಬಹಳಷ್ಟು ಉತ್ತಮ ರೀತಿಯ ಒಂದು ಬೌಂಡ್ರಿನ ದಾಖಲಿಸಿದ್ರು. ಕಾಸಿಂ ಇರುವ ತನಕ HM ಫ್ರೆಂಡ್ಸ್ಗೆ ಕೊಂಚ ಮಟ್ಟಿನ ಪ್ಲಸ್ ಪಾಯಿಂಟ್ ಆಗ್ತದೆ. ಆ ಹುದ್ದೆಯನ್ನು ಕಬಳಿಸುವ ಪ್ರಯತ್ನವನ್ನು ಇವಾಗ ಯುನೈಟೆಡ್ ಮಾಡಲೇಬೇಕಾಗತ್ತೆ. ಮತ್ತೆ ಅಕ್ರಮ್ ಮತ್ತೆ ಅದೇ ರೀತಿ ಹೊಡೆತ ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ. ಈ ಹಂತದಲ್ಲಿ ಮತ್ತೆ ಇವಾಗ ಓವರ್ ಲಾಸ್ಟ್ ಬಾಲ್ ಅಂತಿಮ ಎಸೆತ ಮಾತ್ರ ಬಾಕಿ ಇದೆ. ಜಾಮಿಯಾ ಟ್ರೋಫಿ 2025ರಲ್ಲಿ ಹ್ಯಾಟ್ರಿಕ್ ಬೌಂಡ್ರಿಯನ್ನು ದಾಖಲಿಸಿದಲ್ಲಿ ಎಕ್ಸ್ಟ್ರೀಮ್ ಫೋನ್ಸ್ ಇವರು ಕೊಡ ಮಾಡಿರುವ ಬ್ಲೂಟೂತ್ ನೆಕ್ ಬ್ಯಾಂಡ್ ಇದು ಕೂಡ ಲಭಿಸಲಿಕ್ಕಿದೆ. ಹ್ಯಾಟ್ರಿಕ್ ಬೌಂಡ್ರಿ ಬಾರಿಸಿರ್ತಕ್ಕಂಥ ಎಲ್ಲ ಆಟಗಾರರಿಗೂ ಕೂಡ ಎಕ್ಸ್ಟ್ರೀಮ್ ಮೊಬೈಲ್ ಫೋನ್ಸ್ ಇವರಿಂದ ಬಹಳಷ್ಟು ಉತ್ತಮ ರೀತಿಯ ಒಂದು ಕೊಡುಗೆ ಕೂಡ ಇದೆ. ಇವಾಗ ಬೌಂಡ್ರಿ ಹ್ಯಾಟ್ರಿಕ್ ಬೌಂಡ್ರಿನ ದಾಖಲಿಸ್ತಾ ಇದ್ದಾರೆ HM ಫ್ರೆಂಡ್ಸ್ ಪರವಾಗಿ ಕಾಸಿಂ. ತಾನು ಮೊದಲು ಹೇಳಿದಂತೆ ಆಟಗಾರ ಕಾಸಿಂ ಬಹಳಷ್ಟು ಅನುಭವಿ ಆಟಗಾರ ಕೂಡ. ಯಾವುದೇ ಸಂದರ್ಭದಲ್ಲೂ ಕೂಡ ಒತ್ತಡಗಳು ಇದ್ದರೂ ಕೂಡ ಅದನ್ನು ನಿಭಾಯಿಸಬಲ್ಲಂತ ಓರ್ವ ಹಿರಿಯ ಆಟಗಾರ ಕಾಸಿಂ. ಬಹಳಷ್ಟು ಜಾಮಿಯಾ ಟ್ರೋಫಿ ಪಂದ್ಯಾಟದಲ್ಲಿ ಆಡಿರ್ತಕ್ಕಂಥ ಬಹಳಷ್ಟು ತಂಡದಲ್ಲಿ ಆಡಿದರು. ಜಾಮಿಯಾ ಟ್ರೋಫಿಯಲ್ಲಿ ಕಾಸಿಂ ಒಂದು ಹಂತದಲ್ಲಿ ಹಡವಳ್ಳಿಯ ಕರಾವಳಿ ಕ್ರಿಕೆಟ್ ಕ್ಲಬ್ನಲ್ಲಿ ಕೂಡ ಬಹಳಷ್ಟು ಪಂದ್ಯಾಟವನ್ನು ಜಾಮಿಯಾ ಟ್ರೋಫಿಯಲ್ಲಿ ಆಡಿದರು. ಆ ಬಳಿಕ ಇವಾಗ ಮಾವಿನಕಟ್ಟೆ ಪರಿಸರದಲ್ಲಿ ಇರ್ತಕ್ಕಂಥ ಕಾಸಿಂ ಇವಾಗ HM ಫ್ರೆಂಡ್ಸ್ ಪರವಾಗಿ ಆಟವನ್ನು ಆಡ್ತಾ ಇದ್ದಾರೆ. ಎಕ್ಸ್ಟ್ರೀಮ್ ಮೊಬೈಲ್ ಅವನು ಇರತಕ್ಕಂಥ ಬಹುಮಾನವನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ ಕಾಸಿಂ. ಮತ್ತೆ ತಟ್ಟಿ ಮುಟ್ಟಿ ಓಡೋ ಪ್ರಯತ್ನ. ತಂಡದ ಮೊತ್ತ 28. ಅಶೂರ್ ಕೇವಲ ಒಂದೊಂದು ಓಟಕ್ಕೆ ಮಾತ್ರ ಅವಕಾಶವನ್ನು ಮಾಡುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವಾಗ ಏನಿದ್ರು ಕಾಸಿಮರವಿಗೆ ಸ್ಟ್ರೈಕನ್ನು ಜಾಸ್ತಿಯಾಗಿ ಬಿಟ್ಟುಕೊಡುವ ಪ್ರಯತ್ನವನ್ನು ಇವಾಗ ಅಶೂರ್ ಮಾಡಬೇಕಾಗತ್ತೆ.
ಓ ಡೈರೆಕ್ಟ್ ಹಿಟ್ ಆಗ್ತಾ ಇದೆ ಇವಾಗ. ಕಾಸಿಮ್ ಕ್ಲೀನ್ ಬಾಲ್, ಕ್ಲೀನ್ ರನ್ಔಟ್ ಆಗ್ತಾ ಇದ್ದಾರೆ. ಇದೊಂದು ನಿರಾಶಾದಾಯಕವಾಗಿರ್ತಕ್ಕಂಥ ಪ್ರದರ್ಶನ. ಒಂಟಿ ಓಟ ಕದಿಯುವ ಪ್ರಯತ್ನವನ್ನು ಶುರು ಮಾಡಿದ್ರು. ಇವಾಗ ಕಾಸಿಮ್ ಕೊಂಚ ಮಟ್ಟಿನ ಗಡಿಬಿಡಿಯನ್ನು ಮಾಡಿಕೊಂಡು ಹುದ್ದರಿಯನ್ನು ಎದುರಾಳಿ ತಂಡಕ್ಕೆ ಬಿಟ್ಕೊಡ್ತಾ ಇದ್ದಾರೆ. ಆರಾಮವಾಗಿ ಆಡಬೇಕಿರತಕ್ಕಂಥ ಕಾಸಿಮ್ ಕೊಂಚ ಮಟ್ಟಿನ ಎಡವಟ್ಟನ್ನು ಮಾಡಿಕೊಂಡು ಕ್ಲೀನ್ ರನ್ಔಟ್ ಆಗೋದ್ರ ಮುಖಾಂತರವಾಗಿ 5ನೇ ಹುದ್ದರಿ ರೂಪದಲ್ಲಿ ಕಾಸಿಮ್ ಏನೇನೇ ಆದಿಯನ್ನು ಹಿಡಿತಾ ಇದ್ದಾರೆ. ಅವರ ತೆರವಾದ ಸ್ಥಾನವನ್ನು ತುಂಬಲು ಇನ್ನೊಬ್ಬ ಆಟಗಾರ ಹೈಮಾನ್. ನಾಲ್ಕನೇ ಓವರಿನಲ್ಲಿ ಮತ್ತೆ ರಮಾತ್, ಮತ್ತೆ ಗ್ಯಾಪ್ ಶಾಟ್, ಬಿಟ್ಟ ಸ್ಥಳವನ್ನು ತುಂಬಿಸಿಕೊಳ್ಳುವ ಪ್ರಯತ್ನ. ಅಶೀರ್ ಅವರ ದಾಳಿಯ ಮುಖ್ಯವಾಗಿ ಮತ್ತೆ 4 ಓಟದ ಸೇರ್ಪಡೆ. ಇವಾಗ ತಂಡದ ಮೊತ್ತ 32. ಡಾಟ್ ಆಫ್ ಟಾಲವರ್ ಚುಕ್ಕಿ ಎಸೆತ, ಓಟಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಲಾಸ್ಟು 5ನೇ ಎಸಕ್ಕಾಗಿ ವರ್ಷ ಮಾಡುತ್ತಾ ಉತ್ತಮ ರೀತಿಯ ಒಂದು ಬೌಂಡ್ರಿ, ಮೋವಕ ರೀತಿಯ ಒಂದು ಬೌಂಡ್ರಿಯನ್ನು ದಾಖಲಿಸಿದ್ರು ಅಶೋರ್. ಇವಾಗ ಬಹಳಷ್ಟು ಉತ್ತಮ ರೀತಿಯ ಒಂದು ಬೌಂಡ್ರಿಯನ್ನು ದಾಖಲಿಸುವ ಪ್ರಯತ್ನದಲ್ಲಿ ಸಫಲತೆಯನ್ನು ಕಾಣ್ತಾ ಇದ್ದಾರೆ. ಇವಾಗ ತಂಡದ ಮೊತ್ತ 36. ಇವಾಗ ಮತ್ತೆ ಗುಡಿಸುವ ಪ್ರಯತ್ನವನ್ನು ಮಾಡಿದ್ರು. ಸ್ಲಿಪ್ ವಿಭಾಗದಲ್ಲಿ ದೂಡುವ ಪ್ರಯತ್ನವನ್ನು ಮಾಡಿದ್ರು. ಚೆಂಡು ಗೂಢ ರಕ್ಷಣ ಕೈಯಲ್ಲಿ. ಇವಾಗ ಕ್ಯಾಚ್ ಅನ್ನು ಪಡ್ಕೊಳ್ಳೋದ್ರ ಮುಖಾಂತರವಾಗಿ ಔಟ್ ಎಂಬ ಸೂಚನೆ ಬರ್ತಾ ಇದೆ. ಇವಾಗ ಅಶೂರ್ ಔಟ್ ಆಗ್ತಾ ಇದ್ದಾರೆ. ಅಲ್ಲಿ ಫಾಲ್ಕನ್ ಕಣ್ಣುಕೆರೆ ತಂಡದ 10 ಆಟಗಾರರು ದಯವಿಟ್ಟು ಆದಷ್ಟು ಬೇಗ ಬರಬೇಕು. ಫಾಲ್ಕನ್ ತೆಕ್ಕಟ್ಟೆ ದಯವಿಟ್ಟು ನಮ್ಮದಿಗೆ ಸಹಕರಿಸಿ. ಯಾವುದೇ ಒಂದು ತಂಡದ ಸದಸ್ಯ ಬಂದರೂ ಕೂಡ ಅವರು ಕೂಡ ಇಲ್ಲಿ ಬಂದು ನಮ್ಮ ಸಂಸ್ಥೆಯ ಅಧ್ಯಕ್ಷರನ್ನು ಕೂಡಿಕೊಳ್ಬೇಕು. ಅಮೀರ್ ಸೋಯಲ್ ರವರನ್ನು ಕೂಡಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ಫಾಲ್ಕನ್ ತಂಡದ ಯಾವುದೇ ಅವರು ಸದಸ್ಯ ಇದ್ರೆ ದಯವಿಟ್ಟು ಆದಷ್ಟು ಬೇಗ ನಮ್ಮೊಂದಿಗೆ ಸಹಕರಿಸಿ ಎಂಬುದನ್ನು ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಓವರ್ ಮುಕ್ತಾಯ. 4 ಓವರ್ ಮುಕ್ತಾಯ ಹಂತದಲ್ಲಿ ತಂಡದ ಮೊತ್ತ ನಿಜಾಮ್ ಹೊಸ ಆಟಗಾರ, ನಾನ್ ಸ್ಟ್ರೈಕರ್ ಹ್ಯಾಂಡಿನಲ್ಲಿ. ಇನ್ನು ಕೂಡ 11 ಚೆಂಡುಗಳ ಆಟ ಬಾಕಿ ಇದೆ. ಮತ್ತೆ ಡಾಟ್ ಆಫ್ ಡೆಲಿವರಿ, ಚುಕ್ಕಿ ಎಸೆತ. ಓಟಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಅಂತಿಮ ವಿಕೆಟಿನ ಭಾಗಿದಾರಿ ಅಂಕಣದಲ್ಲಿದೆ. ಷಟ್ಕ, ನಿಯಮದ ಉಲ್ಲಂಘನೆ. ಪಂದ್ಯಾಟ ಇವಾಗ ಮುಕ್ತಾಯವನ್ನು ಕಾಣ್ತಾ ಇದೆ. ಆರಂಭಿಕ ಇನ್ನಿಂಗ್ಸ್ ಮುಕ್ತಾಯ. ತಮ್ಮೆಲ್ಲ ಉದ್ದರಿಯನ್ನ ಮಾವಿನಕಟ್ಟೆ ತಂಡ ಕಳೆದುಕೊಳ್ತಾ ಇದೆ. ಕೇವಲ 36 ಓಟದೊಂದಿಗೆ ತಮ್ಮೆಲ್ಲ ಉದ್ದರಿಯನ್ನು ಕಳೆದುಕೊಂಡಿರತಕ್ಕಂಥ ಮಾವಿನಕಟ್ಟೆ HM ಫ್ರೆಂಡ್ಸ್ ಎದುರಾಳಿ ತಂಡವಾಗಿರ್ತಕ್ಕಂಥ ಯುನೈಟೆಡ್ 36 ಎಸೆತ, 37 ಓಟದ ಒಂದು ಅವಶ್ಯಕತೆ ಜಯಕ್ಕಾಗಿ.
ಫಾಲ್ಕಾನ್ ಕಣ್ಣುಕೆರೆ, ಫಾಲ್ಕಾನ್ ತೆಕ್ಕಟ್ಟೆ, ಫಾಲ್ಕಾನ್ ತೆಕ್ಕಟ್ಟೆ ತಂಡದ ಆಟಗಾರರಿಗೆ ಲಾಸ್ಟ್ ಕಾಲ್, ಅಂತಿಮ ಕರೆಯನ್ನು ನೀಡ್ತಾ ಇದ್ದೇವೆ ಸಂಘಟಕರ ಪರವಾಗಿ. ಬಹಳಷ್ಟು ಬಾರಿ ತಮ್ಮನ್ನ ಕರಿತಾ ಇದ್ದೇವೆ, ಯಾರು ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಿ. ಫಾಲ್ಕಾನ್ ಕಣ್ಣುಕೆರೆ ತೆಕ್ಕಟ್ಟೆ ತಂಡದ 10 ಆಟಗಾರರು ಆದಷ್ಟು ಬೇಗ ಪ್ರಮುಖ ವೇದಿಕೆ ಮುಂಭಾಗಕ್ಕೆ ಬರಬೇಕು. ಎರಡನೇ ಇನ್ನಿಂಗ್ಸ್ ಆರಂಭವನ್ನು ಕಾಡ್ತಾ ಇದೆ. ಆರಂಭಿಕ ಆಟಗಾರರಿಗೆ ಸ್ಟ್ರೈಕರ್ ಅಂಗಡಿಯಲ್ಲಿ ತಾಬಾ, ನಾನ್ ಸ್ಟ್ರೈಕರ್ ಅಂಗಡಿಯಲ್ಲಿ ಶರಾಮ್, ಎಸೆತಗಾರಿಕೆಯಲ್ಲಿ ಜನಪ್ರಿಯ ವೇಗದ ಎಸೆತಗಾರ ಅಶೂರ್ ಮಾವಿನಕಟ್ಟೆ, ಗೌಡ ರಕ್ಷಣೆಯಲ್ಲಿ ಇನಾಯತ್, ಸ್ಲಿಪ್ ವಿಭಾಗದಲ್ಲಿ ಕಾಸಿಂ, ಮಿಡ್ ಶಾಟ್ ವಿಭಾಗದಲ್ಲಿ ಗಫಾರ್, ಮಿಡ್ ವಿಕೆಟ್ ವಿಭಾಗದಲ್ಲಿ ಶಾಕೀರ್, ಲಾಂಗ್ ಆನ್ ವಿಭಾಗದಲ್ಲಿ ಮತ್ತೆ ಲೆಫ್ಟಿ ನವಾಜ್. ಇವಾಗ ಎಸೆತಗಾರಿಕೆಯಲ್ಲಿ ಮತ್ತೆ ಅಶೂರ್ ಮಾವಿನಕಟ್ಟೆ ಎಕ್ಸ್ಪ್ರೆಸ್. ಇವಾಗ ಪ್ರಥಮ ಎಸೆತ ಚೆಂಡು ಬೌಂಡ್ರಿ ಗಡಿಯನ್ನು ದಾಖಲಿಸಿಕೊಳ್ತಾ ಇದೆ. ಆರಂಭಿಕ ಹಂತದಲ್ಲಿ ಎಡವಟ್ಟು ಮಾಡಿಕೊಳ್ತಾ ಇದೆ HM ಫ್ರೆಂಡ್ಸ್. ನವಾಜ್ ಕೈ ಕೊಡ್ತಾ ಇದ್ದಾರೆ. ಇವಾಗ ಚೇತರಕ್ಷಣೆ ಎಡವಟ್ಟು. ಆರಂಭಿಕ ಹಂತದಲ್ಲಿ ತಾಬಾ ಬೌಂಡ್ರಿನ ದಾಖಲಿಸುವ ಮುಖಾಂತರವಾಗಿ ಖಾತೆ ಆರಂಭ. ತಂಡದ ಮೊತ್ತ ಇವಾಗ 4 ರತ್ತ ಸಾಗ್ತಾ ಇದೆ. ಮತ್ತೆ ಅಶೂರ್ ಮತ್ತೆ ಗುಡಿಸೋ ಪ್ರಯತ್ನವನ್ನು ಮಾಡಿದ್ರು. ಇವಾಗ ರನ್ ಔಟ್ ಆಗೋ ಸಾಧ್ಯತೆ ಕೂಡ ಇತ್ತು. ಲೆಗ್ ಬೈ ಮುಖಾಂತರವಾಗಿ ಒಂದು ಓಟದ ಸೇರ್ಪಡೆ. ಈ ಪಂದ್ಯದ ಪ್ರಮುಖ ತೀರ್ಮಾನಕಾರರು ರಾಜ್ಯ ಕಂಡ ರಾಷ್ಟ್ರ ಕಂಡ ಮತ್ತರುವ ಏಕೈಕ ಸ್ಪೆಷಲಿಸ್ಟ್ 30-40 ಇಯರ್ಸ್ನ ಸ್ಪೆಷಲಿಸ್ಟ್ ಆಟಗಾರ ಜಾನ್ಸನ್ ಅಂಗಳಗಂಡನ ಅನೇಕ ಬಾರಿ ವಿಜಯದ ವಸ್ತಿಗೆ ಕೊಂಡೊಯ್ದಂತ ಶ್ರೇಷ್ಠ ಮಟ್ಟದ ರಾಜ್ಯದ ಮತ್ತರುವ ಅನುಭವಿ ಆಟಗಾರ ಜಾನ್ಸನ್ನಿನ ಅನಿಲ್ ಕಾರ್ವಿ ಇವಾಗ ಮುಖ್ಯ ತೀರ್ಮಾನಕಾರರಾಗಿ ನಮ್ಮೊಂದಿಗೆ ಸಹಕಾರವನ್ನು ಮಾಡ್ತಾ ಇದ್ದಾರೆ. ಇವಾಗ ಮತ್ತೆ ಲಾಂಗ್ ಆನ್ ವಿಭಾಗದ ಮತ್ತೆ ಎಡವಟ್ಟವನ್ನು ಮಾಡ್ಕೊಳ್ತಾ ಇದ್ದಾರೆ. ಬಹಳಷ್ಟು ಕಷ್ಟಕರವಾಗಿರ್ತಕ್ಕಂಥ ಒಂದು ಚೇತರಕ್ಷಣೆ, ಅದನ್ನು ಕೂಡ ಕೈ ಚೆಲ್ತಾ ಇದ್ದಾರೆ. ಇವಾಗ ಮತ್ತೆ ಬೌಂಡ್ರಿ ಬರ್ತಾ ಇದೆ. ಇವಾಗ ಶರಾನ್ ಇವರ ಆರ್ಭಟ ಕೂಡ ಚಾಲು ಆಗ್ತಾ ಇದೆ. ಮತ್ತೆ ಬಹಳಷ್ಟು ಉತ್ತಮ ಒಂದು ಚೇತರಕ್ಷಣೆ ಕೂಡ ಮಾಡಿದ್ರು. ಬೌಂಡ್ರಿಯನ್ನು ಉಳಿಸಿಕೊಟ್ಟಿರತಕ್ಕಂಥ ಚೇತರಕ್ಷಕ ಕೇವಲ ಒಂದು ಓಟದ ಸೇರ್ಪಡೆ. ಮತ್ತೆ ರಾಕೆಟ್ ಶಾಟ್ ತಾಬಾ ಕಳ್ಳೂರು ಬಹಳಷ್ಟು ಉತ್ತಮ ರೀತಿಯ ಒಂದು ಬೌಂಡ್ರಿಯನ್ನು ದಾಖಲಿಸ್ತಾ ಇದ್ದಾರೆ. ಆರಂಭಿಕ ಹಂತದಲ್ಲಿ ತಾಬಾ ಮಾವಿನಕಟ್ಟೆ ಗುಲಾಡಿ ಪರಿಸ್ಥಿತಿಯಲ್ಲಿ ಬಹಳಷ್ಟು ಪಂದ್ಯಾಟವನ್ನು ಆಡಿರ್ತಕ್ಕಂಥ ತಾಬಾ ಇವಾಗ ನಮ್ಮ ವಿನೆಟರ್ ವಣ್ಣರ ತಂಡದ ಪರವಾಗಿ ಆರಂಭಿಕ ಆಟಗಾರರಾಗಿ ಉತ್ತಮ ರೀತಿಯ ಒಂದು ಆಟವನ್ನು ಆಡ್ತಾ ಇದ್ದಾರೆ ತಾಬಾ. ಇವಾಗ ಮತ್ತೆ ಚೆಂಡು ಕಾಲಿನ ಮುಖಾಂತರವಾಗಿ ಲೆಗ್ ಮೈ ಮುಖಾಂತರವಾಗಿ ಒಂದು ಓಟದ ಸೇರ್ಪಡೆ. ಇವಾಗ ಇನ್ನಿಂಗ್ಸ್ನ ಪ್ರಥಮ ಓವರ್ ಮುಕ್ತಾಯ. ತಂಡದ ಒಟ್ಟು ಮೊತ್ತ 15 ಓಟವನ್ನು ದಾಖಲಿಸ್ತಾ ಇದೆ. ಬಹಳಷ್ಟು ಮುನ್ನಡೆಯನ್ನು ಸಾಧಿಸುವ ಪ್ರಯತ್ನವನ್ನು ಇವಾಗ ಯುನೈಟೆಡ್ ವನ್ನಲ ಮಾಡ್ತಾ ಇದೆ. ಈ ಪಂದ್ಯದ 8 ಬ್ಯಾನರ್ಗಳು
ಈ ಪಂದ್ಯಾಟಕ್ಕೆ ಬಹಳಷ್ಟು ಉತ್ತಮ ರೀತಿಯಲ್ಲಿ ಪ್ರೋತ್ಸಾಹವನ್ನು ಮಾಡಿರ್ತಕ್ಕಂಥ ಮಹನೀಯರಲ್ಲಿ ಪ್ರಮುಖರು ಒಂದೆಡೆ AR ವುಡ್ ಇಂಡಸ್ಟ್ರಿ, ಏಷ್ಯನ್ ಟ್ರೆಂಡ್ಸ್ ಕುಂದಾಪುರ, ಮೊಬೈಲ್ ಕಿಂಗ್ ಕುಂದಾಪುರ, ಗೋಲ್ಡನ್ ಟ್ರೇಡಿಂಗ್ ಕತಾರ್, ಇಂಡಿಯನ್ ಗಾರ್ಮೆಂಟ್ಸ್ ಕುಂದಾಪುರ, ಉಬೈದ್ ಅಂಡ್ ಅಬುಜಾರ್ ಕುಂದಾಪುರ, ಭಾಷಾ ಟ್ರಾನ್ಸ್ಪೋರ್ಟ್ ಕುಂದಾಪುರ, ಮುಕ್ತಾರ್ ಅಹಮದ್ KK ಕುಂದಾಪುರ, ಇಸ್ಮಾಯಿಲ್ ಹೊಸನಗರ, ಮೊಹಮ್ಮದ್ ಅಫ್ರಾನ್, ಮೊಹಮ್ಮದ್ ಅದ್ನಾನ್, ಮೊಹಮ್ಮದ್ ಅಫ್ರಾನ್, ಮಿಸ್ಟರ್ ಆಬಿದ್ ಖಾನ್ ಖಾದ್ರಿ ಹೈದರಾಬಾದ್, ಶೂ ಓಲ್ಡ್ ಕುಂದಾಪುರ, ವಿನಿಟಿ ಕುಂದಾಪುರ, ಕುಂದಾಪುರ ಕಾರ್ಸ್ ನಿಯಾಸ್, ಇವರೆಲ್ಲರನ್ನ ಮತ್ತೊಮ್ಮೆ ಈ ಒಂದು ಪ್ರಮುಖ ಜಾಹೀರಾತುಗಳು ಎದ್ದು ಕಾಣ್ತಾ ಇದೆ. ಅವರನ್ನು ಕೂಡ ಸಂಸ್ಥೆ ಪರವಾಗಿ ತುಂಬು ಹೃದಯದ ಅಭಿನಂದನೆಯನ್ನು ಕೂಡ ಸಲ್ಲಿಸ್ತಾ ಇದ್ದೇವೆ. ಇವಾಗ ಕ್ಯಾಚ್ ಆಗೋ ಸಾಧ್ಯತೆ ಗೂಢ ರಕ್ಷಕ ಇನಾಯತ್ ಕೈಗೊಡ್ತಾ ಇದ್ದಾರೆ. ಕ್ಯಾಚ್ ಅನ್ನು ಕೈ ಚೆಲ್ಲುವುದರ ಮುಖಾಂತರವಾಗಿ ಒಂದು ಜೀವದಾನ ಇವಾಗ ತಾಬಾ ಪಡ್ಕೊಳ್ತಾ ಇದ್ದಾನೆ. ಮತ್ತೆ ತಟ್ಟಿ ಮುಟ್ಟಿ ಓಡೋ ಪ್ರಯತ್ನ, ಒಂದು ಓಟದ ಸೇರ್ಪಡೆ. ಆರಂಭಿಕ ಜೋಡಿ ಬಹಳಷ್ಟು ಉತ್ತಮ ರೀತಿಯ ಒಂದು ಅಡಿಪಾಯವನ್ನ ವಿನೆಟ್ ವನ್ನಳಕ್ಕೆ ನೀಡ್ತಾ ಇದ್ದಾರೆ. ಮತ್ತೆ ಡಾಟ್ ಆಫ್ ಡೆಲಿವರಿ ಚುಕ್ಕಿಯ ಸತ, ದಾಂಡಿಗೆ ಚೆಂಡಿಗೆ ಸಂಪರ್ಕ ಬರ್ತಾ ಇಲ್ಲ. ಗೋಡ ರಕ್ಷಕನ ಕೈಯಲ್ಲಿ ಚೆಂಡು. ಇವಾಗ ಮತ್ತೆ ಶಾಕೀರ್ ರನ್ಔಟ್ ಆಗೋ ಸಾಧ್ಯತೆ ಕೂಡ ಇತ್ತು. ಬಹಳಷ್ಟು ಉತ್ತಮ ರೀತಿಯ ಒಂದು ಬ್ಯಾಕಪ್ ಅನ್ನ ಅಶ್ಯೂರ್ ಮಾಡ್ತಾ ಇದ್ದಾರೆ. ಉತ್ತಮ ರೀತಿಯ ಒಂದು ಬ್ಯಾಕಪ್ ಅನ್ನು ಮಾಡೋ ಮುಖಾಂತರ ಕೇವಲ ಒಂದು ಓಟವನ್ನು ಪಡ್ಕೊಳ್ತಾ ಇದ್ದಾರೆ. ಮತ್ತೆ ಶಾಕೀರ್ ಫಾಲ್ಕನ್ ತೆಕ್ಕಟ್ಟೆ, ದಯವಿಟ್ಟು ಆದಷ್ಟು ಬೇಗ ಬನ್ನಿ. ಫಾಲ್ಕನ್ ತೆಕ್ಕಟ್ಟೆ ಆಟಗಾರರು ಇವಾಗ ಮತ್ತೆ ಚೆಂಡು ಲೇಟ್ ಕಟ್ ಮಾಡಿದ್ರು. ತಾಬಾ ಮತ್ತೊಂದು ಬೌಂಡ್ರಿಯನ್ನು ದಾಖಲಿಸ್ತಾ ಇದ್ದಾರೆ. ತಂಡದ ಮೊತ್ತ ಇವಾಗ 21. ಮತ್ತೆ ಗುಡಿಸುವ ಪ್ರಯತ್ನ ಮಾಡಿದ್ರು. ರನ್ ಸಾಧ್ಯತೆ ಇತ್ತು. ಬಹಳಷ್ಟು ಉತ್ತಮ ರೀತಿಯ ಒಂದು ಬ್ಯಾಕಪ್ ಅನ್ನು ಮಾಡ್ತಾ ಇದ್ದಾರೆ. ಇವಾಗ ಎಸೆತಗಾರ ಶಾಕಿರ್ ಕ್ಷೇತ್ರಕ್ಷಣೆ ಮಾಡಿದ್ರು. ಈ ಹಂತದಲ್ಲಿ ಇವಾಗ ಓವರ್ ಮುಕ್ತಾಯ. ಆರಂಭಿಕ ಎರಡನೇ ನೆಕ್ಸಿನ 2 ಓವರ್ ಮುಕ್ತಾಯ. ಇವಾಗ ತಂಡದ ಮೊತ್ತ 22 ವಿದೌಟ್ ಲಾಸ್ ಆಫ್ ದ ಯುನೈಟೆಡ್ 1 ಫಟ ಶೂಟಿಗಾಗಿ ದಯವಿಟ್ಟು ಫಾಲ್ಕಾನ್ ತೆಕ್ಕಟ್ಟೆ ಬರಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ನಮ್ಮೊಂದಿಗೆ ಸಹಕರಿಸಿ. ಈ ಹಂತದಲ್ಲಿ ಮತ್ತೆ 3ನೇ ಓವರಿಗಾಗಿ ಈ ಪಂದ್ಯದ ಮತ್ತೆ ಹ್ಯಾಂಡ್ ಬ್ಯಾನರ್ಗಳು. ಒಂದೆಡೆ ಎಮಿರೇಟ್ಸ್ ಗೋಲ್ಡ್ ಕುಂದಾಪುರ, ಇನ್ನೊಂದೆಡೆ ಮೊಬೈಲ್ ಕ್ಯಾರ್ ಕುಂದಾಪುರ, ಪಾದುಕಾಲಯ ಕುಂದಾಪುರ, ಸೈಮ್ ಫ್ಯಾಷನ್ ಕುಂದಾಪುರ, ಆಸಿಫ್ ಫಾರಂಪಳ್ಳಿ, ತೌಫೀಕ್ ಗಂಗೊಳ್ಳಿ, ಡಾಕ್ಟರ್ ಮನ್ಸೂರ್ ಕೋಡಿ, ಬಿರಿಯಾನಿ ಪಾಯಿಂಟ್ ಕುಂದಾಪುರ. ಇವರನ್ನು ಕೂಡ ಈ ಹಂತದಲ್ಲಿ ಅವರನ್ನು ಕೂಡ ನಾವು ಗುರುತಿಸಿಕೊಂಡಿದ್ದೇವೆ. ಮತ್ತೆ ಚೆಂಡು ತಿರುಗ್ತಾ ಇದೆ. ಕಟ್ ಮಾಡಿದ್ರು. ಇವಾಗ ಕೇವಲ ಒಂದು ಓಟದ ಸೇರ್ಪಡೆ. 23 ತಂಡದ ಮೊತ್ತ. ಒಂದಿನ ಪಂದ್ಯಾಟವಾಗಿ ಫಾಲ್ಕಾನ್ ಕಣ್ಣು ತೆಕ್ಕಟ್ಟೆ ಈ ಪಂದ್ಯಾಟವನ್ನು ಆಡಲಿಕ್ಕಿದೆ. ಬಹಳಷ್ಟು ಅನುಭವಿ ತಂಡ. ಕುಂದಾಪುರದ ಜಾಮಿಯಾ ಟ್ರೋಫಿನ ಅತಿ ಹೆಚ್ಚು ಬಾರಿ ಸ್ಪರ್ಧೆಯನ್ನು ಮಾಡಿರ್ತಕ್ಕಂಥ ಫಾಲ್ಕಾನ್ ಕಣ್ಣು ತೆಕ್ಕಟ್ಟೆ. ಬಹಳಷ್ಟು ಅನುಭವಿ ಆಟಗಾರನ ಹೊಂದಿರತಕ್ಕಂಥ ಫಾಲ್ಕಾನ್ ಒಂದು ಬಾರಿ ಕುಂದಾಪುರದ ಕಾಶಿ ಮೈದಾನ ಅರ್ಥಾತ್ ಗಾಂಧಿ ಮೈದಾನದಲ್ಲಿ 3 ಲಕ್ಷಕ್ಕೂ ಮಿಕ್ಕಿ ಪ್ರಶಸ್ತಿಯನ್ನು ಒಳಗೊಂಡಿರತಕ್ಕಂಥ ಗೋಲ್ಡನ್
ಫಾಲ್ಕನ್ ಟ್ರೋಫಿಯನ್ನು ಆಯೋಜನೆ ಮಾಡಿರ್ತಕ್ಕಂಥ ಕುಂದಾಪುರ ಉಡುಪಿ ಜಿಲ್ಲೆಯ ಮತ್ತೊಂದು ಹೆಮ್ಮೆಯ ಸಂಸ್ಥೆ ಫಾಲ್ಕನ್ ತೆಕ್ಕಟ್ಟೆ ಇವತ್ತು ಜಾಮಿಯಾ ಟ್ರೋಫಿಯನ್ನು ಆಡ್ತದೆ. ಮತ್ತೊಂದು ಸುಂದರ ಶೈಲಿ ಹೊಡೆತ ಕವರ್ಸಿ ಭಾಗದಲ್ಲಿ ಮತ್ತೊಂದು ಬೌಂಡ್ರಿ ಕೂಡ ಬರ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಬೌಂಡ್ರಿ. ಪಂದ್ಯಾಟ ಆದಷ್ಟು ಬೇಗ ಮುಗಿಸುವ ಪ್ರಯತ್ನವನ್ನು ಯುನೈಟೆಡ್ ಮಾಡ್ತಾ ಇದೆ. ಸತತ ಬೌಂಡ್ರಿಗಳನ್ನು ದಾಖಲೆಯನ್ನು ಮಾಡುವ ಪ್ರಯತ್ನವನ್ನ ಈ ಬಾರಿ ತಾಬಾ ಮಾಡ್ತಾ ಇದ್ದಾರೆ. ನೀಲಕಾಯದ ಉದ್ದನೆಯ ವ್ಯಕ್ತಿ ನೀಲ. ಓ ಮತ್ತೆ ಸುಂದರ ಶೈಲಿ ಹೊಡೆತ. ಲೆಫ್ಟಿನ ನವಾಜ್ ಕ್ಷೇತ್ರ ರಕ್ಷಣೆ ಮಾಡಿದ್ರು, ಓಟಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಮೂರನೇ ಓವರಿನ ಚಾಲನೆಯಲ್ಲಿದೆ. ಇವಾಗ ಮತ್ತೆ ಸುಂದರ ಶೈಲಿ ಹೊಡೆತ ರನ್ ಔಟ್ ಆಗೋ ಸಾಧ್ಯತೆ. ಒಂದು ಓಟವನ್ನು ಪೂರೈಕೆ ಮಾಡ್ತಾ ಇದ್ದಾರೆ. ಈ ಹಂತದಲ್ಲಿ ಇವಾಗ ಎರಡನೇ ನೆಚ್ಚಿನ 3 ಓವರ್ ಮುಕ್ತಾಯ. ತಂಡದ ಮೊತ್ತ 29. ಇನ್ನು ಕೇವಲ 18 ಎಸೆತಗಳ ಆಟ ಬಾಕಿ ಇದೆ. ಕೇವಲ 8 ಓಟದ ಅವಶ್ಯಕತೆ. 18 ಬಾಲ್ ರಿಮೈನಿಂಗ್. ಎಂಟು ಓಟದ ಅವಶ್ಯಕತೆ. ಫಾಲ್ಕನ್ ಕಣ್ಣು ಕರಿಯ ಅಭಿಮಾನ ಬಳಗ ಇವಾಗ ಬರ್ತಾ ಇದೆ. ಬಹಳಷ್ಟು ಅಭಿಮಾನ ಒಳಗೊಂಡ ಬಳಗವನ್ನು ಹೊಂದಿರತಕ್ಕಂಥ ಫಾಲ್ಕನ್ ತೆಕ್ಕಟ್ಟೆ ಇವಾಗ ಲಿವರ್ಶಿಪ್ ಹೊಡೆತ. 6 ಆರಂಭಿಕ ಹಂತದಲ್ಲಿ ತಾಬಾ ಔಟ್. ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡಿದ್ರು ತಾಬಾ. ಆ ಬಳಿಕ ಇವಾಗ 4ನೇ ಓವರಿನ ಪ್ರಥಮ ಎಸೆತದಲ್ಲಿ ಲಿವರ್ಶಿಪ್ ಬೌಂಡ್ರಿನ ದಾಖಲಿಸುವ ಪ್ರಯತ್ನವನ್ನು ಮಾಡಿದ್ರು. ಆ ಚೆಂಡು ಸೀಮಗೆರೆಯನ್ನು ಆಕ್ರಮಿಸಿಕೊಳ್ಳುವುದರ ಮುಖಾಂತರವಾಗಿ ಆರಂಭಿಕ ಹುದ್ದರಿ ತಾಬಾ ಔಟ್ ಆಗ್ತಾ ಇದ್ದಾರೆ. ಆರಂಭಿಕ ಹಂತದಲ್ಲಿ ಕಳೆದ 30-35 ವರ್ಷಗಳಲ್ಲಿ ಬಹಳಷ್ಟು ಪಂದ್ಯಾಟವನ್ನು ಆಡಿರ್ತಕ್ಕಂಥ ಫಾಲ್ಕನ್ ತೆಕ್ಕಟ್ಟೆ ಬಹಳಷ್ಟು ಕಡೆಗಳಲ್ಲಿ ಪ್ರಶಸ್ತಿಯನ್ನು ಬಾಚಿಕೊಂಡಿರ್ತಕ್ಕಂಥ ಒಂದು ಸಂಸ್ಥೆ. ಅನೇಕ ಅನುಭವಿ ಆಟಗಾರರನ್ನು ಹೊಂದಿರತಕ್ಕಂಥ ತಂಡ. ಅನೇಕ ಆಟಗಾರರನ್ನು ಫಾಲ್ಕನಲ್ಲಿ ಆಡಿಸಿ ರಾಜ್ಯ ಮಟ್ಟಕ್ಕೆ ಕೊಂಡೊಯ್ದಂಥ ಒಂದು ತಂಡ ಅದು ಫಾಲ್ಕನ್ ತೆಕ್ಕಟ್ಟೆ ಇವತ್ತು ಈ ಒಂದು ಅಂಕಣದಲ್ಲಿ ಆಡಲಿಕ್ಕಿದೆ. ಮತ್ತೆ ಡಾಟ್ ಆಫ್ ಡೆಲಿವರಿ ಚುಕ್ಕಿ ಎಸೆತ ಬಹಳಷ್ಟು ಒಂದು ಯಶಸ್ವಿಯಾಗಿ ಕುಂದಾಪುರದ ಗಾಂಧಿ ಮೈದಾನದಲ್ಲಿ ಸಲಾಂ ಅವರ ನೇತೃತ್ವದಲ್ಲಿ ಬಹಳಷ್ಟು ಉತ್ತಮ ರೀತಿಯ ರಾಷ್ಟ್ರೀಯ ಮಟ್ಟದ ಪಂದ್ಯಾಟವನ್ನು ಆಯೋಜನೆ ಮಾಡಿದಂಥ ಹೆಮ್ಮೆಯ ಸಂಸ್ಥೆ ಫಾಲ್ಕನ್ ತೆಕ್ಕಟ್ಟೆ. ಇವಾಗ ಮತ್ತೆ ಕ್ಯಾಚ್ ಆಗುವ ಸಾಧ್ಯತೆ ಕೂಡ ಇತ್ತು, ರನ್ ಔಟ್ ಆಗುವ ಸಾಧ್ಯತೆ ಕೂಡ ಇತ್ತು. ಎರಡನ್ನು ಕೈ ಚೆಲ್ತಾ ಇದ್ದಾರೆ. ಒಂದು ಓಟದ ಸೇರ್ಪಡೆ ಕೂಡ ಆಗಿದೆ ಹೊಸ ಆಟಗಾರ ಅಂಕಣಕ್ಕೆ ರಹಮತ್. ಆರಂಭಿಕ ಇನ್ನಿಂಗ್ಸ್ನಲ್ಲಿ ಒಳ್ಳೆಯ ಅನುಭವಿ ಎಸೆತಗಾರರನ್ನು ದಾಖಲಿಸಿದಂಥ ರಹಮತ್ ಇವಾಗ ಅಂಕಣಕ್ಕೆ ಬಂದಿದ್ದಾರೆ. ಮತ್ತೆ ಷಟ್ಕ, ನಿಯಮದ ಉಲ್ಲಂಘನೆ, ಆರಂಭಿಕ ಹುದ್ರೆ ಜೋಡಿ ಪತನ. ಹೊಸ ಆಟಗಾರ ಅಕ್ರಮ್. ಯುನೈಟೆಡ್ ಹೊನ್ನಾಳ ತಂಡದ ಪರವಾಗಿ ಮತ್ತೋರ್ವ 2ನೇ ಕ್ರಮಾಂಕದ ಆಟಗಾರ ಅಕ್ರಮ್ ಸ್ಟ್ರೈಕರ್ ಹ್ಯಾಂಡಿನಲ್ಲಿ, ರಹಮತ್ ನಾನ್ ಸ್ಟ್ರೈಕರ್ ಹ್ಯಾಂಡಿನಲ್ಲಿ. ಎಸೆತ ಕಾರ್ಯಕಲಿ ಲೆಫ್ಟಿ ನವಾಜ್. ಇವಾಗ ಗ್ಯಾಪ್ ಶಾಟ್ ದಾಖಲಿಸಿದ್ರು, ಬೌಂಡ್ರಿ, 4 ಓಟದ ಸೇರ್ಪಡೆ. ತಂಡದ ಮೊತ್ತ ಇವಾಗ 34. ಅಂತಿಮ 1 ಎಸೆತ ಬಾಕಿ ಇದೆ 4ನೇ ಓವರಿನಲ್ಲಿ. 3 ಓಟದ ಅವಶ್ಯಕತೆ ಜಯಕ್ಕಾಗಿ. ಮತ್ತೆ ಚೆಂಡಿಗೆ ತಿರುವನ್ನು ನೀಡಿದರು. ಓವರ್ ಮುಕ್ತಾಯ. ಆರಂಭಿಕ 2ನೇ ಇನ್ನಿಂಗ್ಸ್ನ 4 ಓವರ್ ಮುಕ್ತಾಯ. 24 ಚೆಂಡುಗಳ ಆಟ ಮುಕ್ತಾಯ. ತಂಡದ ಗಳಿಕೆ 34 ಓಟವನ್ನು ದಾಖಲಿಸತಕ್ಕಂಥ ಯುನೈಟೆಡ್ ಹೊನ್ನಾಳ. ಇನ್ನು ಕೇವಲ 12 ಎಸೆತ, ಕೇವಲ 3 ಓಟದ ಅವಶ್ಯಕತೆ ಜಯಕ್ಕಾಗಿ. 12 बॉल रिमेनिंग, ओनली 3 रन रिक्वायर्ड. 12 गेंद बाकी है जीतने के लिए, ओनली 3 रन चाहिए मैच जीतने के लिए.
ಇವಾಗ ಎಸೆತಗಾರಿಕೆಯಲ್ಲಿ ಮತ್ತೆ ಬದಲಾವಣೆ. ಯುನೈಟೆಡ್ 1 ತಂಡದ ಯಾವುದಾದ್ರು ಸದಸ್ಯರ ಟಾಸ್ ಕಾರ್ಯಕ್ರಮಕ್ಕೆ ಬರಬೇಕಂತೆ, ಆದಷ್ಟು ಬೇಕು ಬನ್ನಿ. ಬಂದರು. ಇವಾಗ ಕ್ಯಾಚ್ ಪಡೆಯುವ ಪ್ರಯತ್ನವನ್ನ ಗಫಾರ್ ಮಾಡಿದ್ರು. ರನ್ಔಟ್ ಆಗೋದ್ರ ಮುಖಾಂತರವಾಗಿ ಅಕ್ರಮ್ ಔಟ್ ಆಗಿದ್ದಾರೆ. ಮುಂದಿನ ಪಂದ್ಯಾಟವಾಗಿ ಫಾಲ್ಕನ್ ತೆಕ್ಕಟ್ಟೆ ಕಣ್ಣುಕೆರೆ ತಂಡದ ನಾಯಕ ಹಾಗೂ ಯುನೈಟೆಡ್ 1 ತಂಡದ ನಾಯಕರ ಮಧ್ಯದ ಭಾಗದಲ್ಲಿ ಇವಾಗ ಟಾಸ್ ಕಾರ್ಯಕ್ರಮ ನಡೀತಾ ಇದೆ. ಮತ್ತೆ ಇವಾಗ ಪಂದ್ಯಾಟಕ್ಕೆ ತಿರುವು ನೀಡುವುದಾಗ ಬಹಳಷ್ಟು ಉತ್ತಮವಾದ ಒಂದು ಚೇತರಕ್ಷಣೆ, ಅಮೋಘವಾಗಿರತಕ್ಕಂಥ ಒಂದು ಹೊಡೆತವನ್ನು ದಾಖಲಿಸಿದ್ರು. ಅಷ್ಟೇ ಉತ್ತಮವಾಗಿರತಕ್ಕಂಥ ಒಂದು ಚೇತರಕ್ಷಣೆ ಕೂಡ ಮಾಡ್ತಾ ಇದ್ದಾರೆ. ಫಾಲ್ಕಾನ್ ಮುಂದಿನ ಪಂದ್ಯದ ಟಾಸ್ ಕಾರ್ಯಕ್ರಮದಲ್ಲಿ ಜಯಶಾಲಿಯಾಗಿದೆ. ಮತ್ತೆ ಚೇತರಕ್ಷಣೆ ವೈಫಲ್ಯ, ಬೌಂಡ್ರಿ ರಹಮತ್ ಅವರು ದಾಖಲಿಸಿದ ಅಂತಿಮ ಹಂತದಲ್ಲಿ ಬೌಂಡ್ರಿ ಮುಖಾಂತರವಾಗಿ ಜಯವನ್ನು ತಂದು ಕೊಡ್ತಾ ಇದ್ದಾರೆ ರಹಮತ್. ಈ ಹಂತದಲ್ಲಿ ಇವಾಗ ಯುನೈಟೆಡ್ 1 ಆರಂಭಿಕ ಪಂದ್ಯದಲ್ಲಿ HM ಫ್ರೆಂಡ್ಸ್ ಮಾವಿನಕಟ್ಟನ್ನು ಸಲ್ಲಿಸುವುದರೊಂದಿಗೆ ಆರಂಭಿಕ ಹಂತದಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಜಯವನ್ನು ಕಂಡುಕೊಳ್ತಾ ಇದೆ. ಇವಾಗ ಪಂದ್ಯಾಟ ಮುಕ್ತಾಯ. ಇವಾಗ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ, ಅದೇ ರೀತಿಯಲ್ಲಿ 3 ಹ್ಯಾಟ್ರಿಕ್ ಬೌಂಡ್ರಿ ದಾಖಲಿಸತಕ್ಕಂಥ ಕಾಸಿಮರು ಕೂಡ ಬಹುಮಾನದ ಘೋಷಣೆ ಇದೆ. ಅಲ್ಲಿ ಡಿಸೈಡ್ ತಿಳಿಸಲಿಲ್ಲ ಫಾಲ್ಕಾನ್ ತೆಕ್ಕಟ್ಟೆ. ಫಾಲ್ಕನ್ ತೆಕ್ಕಟ್ಟೆ ತಂಡದ ನಾಯಕ ಟಾಸ್ ಜಯಿಸಿದ್ದೀರಿ, ತಮ್ಮ ಡಿಸೈಡ್ ತಿಳಿಸಬೇಕು. ಈ ಹಂತದಲ್ಲಿ ಮಾವಿನಕಟ್ಟೆ ತಂಡದ ನಾಯಕ ಬರಬೇಕು ವೇದಿಕೆ ಮುಂಭಾಗಕ್ಕೆ. ಮಾವಿನಕಟ್ಟೆ HM ಫ್ರೆಂಡ್ಸ್ನ ನಾಯಕರು ದಯವಿಟ್ಟು ತಂಡದ ನಮ್ಮ ಮುಸ್ಲಿಂ ವೆಲ್ಫೇರ್ನ ಅಧ್ಯಕ್ಷರು ಅವರನ್ನು ಕೂಡಿಕೊಳ್ಬೇಕು. ಹಾಗೂ ಟಾಸನ್ನು ಜಯಿಸಿರ್ತಕ್ಕಂಥ ನಮ್ಮ ಫಾಲ್ಕನ್ ತೆಕ್ಕಟ್ಟೆ ಚೇತರಕ್ಷಣೆ ಆಯ್ದುಕೊಂಡಿದೆ, ಫೀಲ್ಡಿಂಗ್ ಅನ್ನು ಆಯ್ದುಕೊಂಡಿದೆ. ಹಾಗೆಯೇ ಮುಗಿದ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿ ಯುನೈಟೆಡ್ 1 ತಂಡದ ಇಮ್ರಾಜ್ ಅವರು ಪ್ರಮುಖ ವೇದಿಕೆ ಅಂತ ಬರಬೇಕು. ತಮಗೆ ನೀಡಿರ್ತಕ್ಕಂಥ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಕ್ಲಾಸಿಕ್ ಮೊಬೈಲ್ ಹೊಂದಿರತಕ್ಕಂಥ ಗಿಫ್ಟ್ ವೋಚರ್ ಗಿಫ್ಟ್ ಕೂಪನ್ ಕೂಡ ಪಡ್ಕೊಳ್ಬೇಕು. ಹಾಗೆಯೇ 2 ಲೀಟರ್ ಹಣ ಇದನ್ನು ಕೂಡ ಪಡ್ಕೊಳ್ಬೇಕು. ಹಾಗೆಯೇ ಹ್ಯಾಟ್ರಿಕ್ ಬೌಂಡ್ರಿಯನ್ನು ದಾಖಲಿಸಿರ್ತಕ್ಕಂಥ ಮಾವಿನಕಟ್ಟೆ HM ಫ್ರೆಂಡ್ಸಿನ ಕಾಸಿಂ ಅವರು ಪ್ರಮುಖ ವೇದಿಕೆಗೆ ಬರಬೇಕು. ಅವರಿಗೆ ಎಕ್ಸ್ಟ್ರೀಮ್ ಫೋನ್ಸ್ ಕುಂದಾಪುರ ಇವರು ನೀಡಿರ್ತಕ್ಕಂಥ ಬ್ಲೂಟೂತ್ ನೆಟ್ ಬ್ಯಾಂಡ್ ಇದನ್ನು ಕೂಡ ಪಡ್ಕೊಳ್ಬೇಕು. ಹಾಗಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇವಾಗ ಪ್ರಥಮ ಪಂದ್ಯಾಟ ಮುಕ್ತಾಯವನ್ನು ಕಂಡುಕೊಂಡು 2ನೇ ಪಂದ್ಯಾಟ ಈಗ ಚಾಲನೆಯನ್ನು ಕಂಡುಕೊಳ್ತಾ ಇದ್ದೇವೆ. 2ನೇ ಪಂದ್ಯಾಟ ಕೆಲವೇ ಕ್ಷಣಗಳಲ್ಲಿ ಅಂಕಣದ ಒಳಭಾಗದಲ್ಲಿ ಆರಂಭವನ್ನು ಕಂಡುಕೊಂಡ್ರೆ ಇಲ್ಲಿ ವಿದ್ಯಮಾನದಲ್ಲಿ ಕೊಂಚಮಟ್ಟಿನ ಬದಲಾವಣೆಯನ್ನು ಮಾಡಿಕೊಳ್ಳುತ್ತಾ ಮುಂದಿನ ಹಂತದ ವಿದ್ಯಮಾನಕ್ಕಾಗಿ ಫಜಲ್ 1 ಇವರನ್ನು ಬಹಳಷ್ಟು ಪ್ರೀತಿಪೂರ್ವಕವಾಗಿ ಆಮಂತ್ರಿಸಿಕೊಳ್ತಾ ಇದ್ದೇನೆ. ಅಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಸಾಜಿದ್ ಯುಪಿ ಇವರು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತೇವೆ. ಸಾಜಿದ್ ಯುಪಿ ಅವರು ದಯವಿಟ್ಟು ಬಂದು ಅಮ್ರಾಜ್ ಅವರಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ನೀಡಿ ಗೌರವಿಸಬೇಕಾದ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಹಾಗೆ ಕಾಸಿಂ ಅವರು ಬರಬೇಕು. ತಮಗೆ ನೀಡಿರ್ತಕ್ಕಂಥ ಎಕ್ಸ್ಟ್ರೀಮ್ ಫೋನ್ಸ್ ಕುಂದಾಪುರ ಇವರು ನೀಡಿರ್ತಕ್ಕಂಥ ಬ್ಲೂಟೂತ್ ಬ್ಯಾಂಡ್ ಅನ್ನು ಕೂಡ ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಆದಷ್ಟು ಬೇಗ ಫಾಲ್ಕನ್ ಚೇತರಕ್ಷಣೆ ಸಜ್ಜುಗೊಳಿಸಬೇಕು. ದಯವಿಟ್ಟು ಈ ಸಮಯದಲ್ಲಿ ತಮ್ಮ ಪಂದ್ಯಾಟ ಮುಕ್ತಾಯವನ್ನು ಕಾಣಬೇಕಿತ್ತು. ಇನ್ನು ಪಂದ್ಯಾಟ ಚಾಲನೆ ಆಗ್ತಾ ಇಲ್ಲ. ಫಾಲ್ಕನ್ ಆದಷ್ಟು ಬೇಗ ನಮ್ಮೊಂದಿಗೆ ಸಹಕರಿಸಿ ಎಂಬುದನ್ನು ಮತ್ತೊಮ್ಮೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಬ್ಯಾಟಿಂಗಿಗೆ ಯುನೈಟೆಡ್
ರೆಡಿಯಾಗಿರಬೇಕು. ಆದಷ್ಟು ಬೇಗ ಅಂಕಣದ ಒಳಭಾಗಕ್ಕೆ ತೆರಳಬೇಕು. ಬ್ಯಾಟಿಂಗ್ ಯುನೈಟೆಡ್ ಒನ್ನಲ್ಲ, ಆರಂಭಿಕ ಆಟಗಾರರು ರೆಡಿಯಾಗಿರಬೇಕು. ಅದೇ ರೀತಿಯಲ್ಲಿ ಮಾವಿನಕಟ್ಟೆಯ HM ಫ್ರೆಂಡ್ಸಿನ ನಾಯಕರು ದಯವಿಟ್ಟು ನಮ್ಮ ಸಂಸ್ಥೆ ಅಧ್ಯಕ್ಷರಾಗಿರ್ತಕ್ಕಂಥ ಅಮೀರ್ ಸೋಹೆಲ್ ಅವರನ್ನ ಕೂಡಿಕೊಳ್ಬೇಕು. ಅವರು ಕಾಯ್ತಾ ಇದ್ದಾರೆ. ಆದಷ್ಟು ಬೇಗ ಅಮೀರ್ ಸೋಹೆಲ್ ಅವರನ್ನ ಕೂಡಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. HM ಫ್ರೆಂಡ್ಸ್ ಮಾವಿನಕಟ್ಟೆ ತಂಡದ ನಾಯಕರಿಗೆ. ಇಪ್ಪತ್ತ ಬಾರಿಯ ಈ ಜಾಮಿಯಾ ಟ್ರೋಫಿಯ 3ನೇ ದಿನದ 2ನೇ ಪಂದ್ಯ ಇಲ್ಲಿ ಆರಂಭವನ್ನು ಕಾಣ್ತಾ ಇದೆ. ಮುಸ್ಲಿಂ ವೆಲ್ಫೇರ್ ಅಸೋಸಿಯೇಷನ್ ಕುಂದಾಪುರ ಈ ಒಂದು ಪಂದ್ಯಾಕೂಟವನ್ನು ಆಯೋಜಿಸ್ತಾ ಇರುವಂತಹ ಒಂದು ಸಂಸ್ಥೆ ಕೂಡ 2000